ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಮೇ 20ರಂದು KSRTC ಬಸ್ಸುಗಳು ರಸ್ತೆಗಿಳಿಸಲ್ಲ ಅಂತ ಸಾರಿಗೆ ನೌಕರರು ದೃಢವಾಗಿರುವಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಕಳೆದ ಎರಡೂವರೆ ವರ್ಷಗಳಿಂದ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ನಿರಂತರವಾಗಿರುವಂಥ ಮುಷ್ಕರ, ಹೋರಾಟ, ಪ್ರತಿಭಟನೆಗಳನ್ನು ಸಾರಿಗೆ ನೌಕರರು, ಅದು KSRTC ಇರ್ಬೋದು ಅಥವಾ NWRTC ಇರ್ಬೋದು, KKRTC ಇರ್ಬೋದು, BMTC ಇರ್ಬೋದು, 4 ಸಾರಿಗೆ ನಿಗಮಗಳ ನೌಕರರು ಕೂಡ ಹೋರಾಟವನ್ನು, ಪ್ರತಿಭಟನೆಗಳನ್ನು, ಮುಷ್ಕರಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಸೊ ಈ ಬಾರಿ ಒಂದು ತೀವ್ರ ರೀತಿಯಾಗಿರುವಂಥ ಮುಷ್ಕರಕ್ಕೆ ಸಾರಿಗೆ ನೌಕರರು ಪ್ಲ್ಯಾನ್ ಮಾಡಿರೋ ಹಾಗೆ ಕಾಣ್ತಾ ಇದೆ. ಆದರೆ ಮುಖ್ಯವಾಗಿ ಇವರ ಬೇಡಿಕೆಗಳು ಏನೇನು ಅಂತ ನಾವು ಮೊದಲಿಗೆ ನೋಡ್ತಾ ಹೋದರೆ, ನಮಗೆ 38 ತಿಂಗಳ ಹಿಂಬಾಕಿ ವೇತನ ಕೊಡಬೇಕು, ನಮ್ಮ ಈಗಿರುವಂಥ ಸಂಬಳಕ್ಕೆ 25%ನಷ್ಟು ಏರಿಕೆ ಮಾಡಬೇಕು ಅನ್ನೋದು ಇವರ ಪ್ರಮುಖವಾಗಿರುವಂಥ 2 ಬೇಡಿಕೆ. ಇದರ ಜೊತೆಗೆ ನಮಗೆ ಭತ್ಯೆ ಜಾಸ್ತಿ ಕೊಡಬೇಕು, ಬಾಟಾ ಮತ್ತು ಇನ್ನಿತರ ಭತ್ಯೆ ಏನಿದೆ, ಅಲವೆನ್ಸ್ ಏನಿದೆ ಅದನ್ನು ಕೂಡ ಜಾಸ್ತಿ ಮಾಡಬೇಕು, ಎರಿಯರ್ಸ್ ಕೊಡಬೇಕು, ಬ್ಯಾಕ್ಲಾಗ್ ಇರುವಂಥ ಎರಿಯರ್ಸನ್ನು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅನ್ನುವಂಥ ಸಣ್ಣ ಪುಟ್ಟದ್ದೆಲ್ಲವೂ ಇದ್ದಾವೆ. ಆದರೆ ಮುಖ್ಯವಾಗಿ 38 ತಿಂಗಳ ಹಿಂಬಾಕಿ ವೇತನ ಮತ್ತು ಸ್ಯಾಲರಿಗೆ, ಈಗಿರುವಂಥ ಸಂಬಳಕ್ಕೆ 25% ಏರಿಕೆ ಮಾಡಿ ಸಂಬಳವನ್ನು ಏರಿಕೆ ಮಾಡಬೇಕು ಅನ್ನುವಂಥದ್ದು ಅವರ ಮುಖ್ಯ ಬೇಡಿಕೆ. ಸೊ ಕಳೆದ ಎರಡೂವರೆ ವರ್ಷಗಳ ನಿರಂತರ ಹೋರಾಟ ಇದುವರೆಗೂ ಕೂಡ ಸರ್ಕಾರ ಅವರ ಬೇಡಿಕೆಯನ್ನು ಸಂಪೂರ್ಣವಾಗಿ ಈಡೇರಿಸೋದಕ್ಕೆ ಮುಂದೆ ಬಂದಿಲ್ಲ. ಇತ್ತೀಚೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಸರ್ಕಾರ ಒಂದಿಷ್ಟು ಅಂದರೆ ಇವರು ಹೇಳಿರುವಂಥ ಬೇಡಿಕೆಗೆ ಒಂದಿಷ್ಟು ಪ್ರಮಾಣದಲ್ಲಾದರೂ ಈಡೇರಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದು. ಅದರಂತೆ 38 ತಿಂಗಳ ಹಿಂಬಾಕಿ ವೇತನದ ಪೈಕಿ 26 ತಿಂಗಳ ಹಿಂಬಾಕಿ ವೇತನವನ್ನು ಕೊಡೋದಾಗಿ ಒಪ್ಕೊಂಡಿತ್ತು. 25% ಏನು ಸಂಬಳದಲ್ಲಿ ಹೈಕ್ ಕೇಳಿದ್ರು, ಅಷ್ಟಾಗಲ್ಲ, ಆದರೆ 7%ನಷ್ಟುವರೆಗೂ ಕೂಡ ಮಾಡಿಕೊಡ್ತೀನಿ ಅಂತ ಸಾರಿಗೆ ಸಚಿವರು ಕೇಳಿದ್ರು. ಅದು ಬಹುತೇಕ ಒಪ್ಕೊಂಡ್ರೆ ಆದೇಶ ಕೂಡ ಆಗುತ್ತೆ. ಆದರೆ ಸಾರಿಗೆ ನೌಕರರು ಹೇಳ್ತಾ ಇರುವಂಥದ್ದು, ನಮಗೆ 7% ಬೇಡ, ನಮಗೆ 25% ಬೇಕು, 26 ತಿಂಗಳಲ್ಲ 38 ತಿಂಗಳ ಹಿಂಬಾಕಿ ವೇತನ ಬರಬೇಕು ಅಂತ ಬಿಗಿ ಪಟ್ಟನ್ನು ಹಿಡಿದಿರುವಂಥದ್ದು. ಸೊ ಹೀಗಾಗಿ ಹಿಂದೇನೂ ಸಾಕಷ್ಟು ಬಾರಿ ಹೋರಾಟಗಳಿಗೆ, ಮುಷ್ಕರಕ್ಕೆ ದಿನಾಂಕವನ್ನು ನಿಗದಿ ಮಾಡಿ ಕಾರಣಾಂತರಗಳಿಂದ ಮುಷ್ಕರ ಮುಂದೂಡ್ತಾ ಹೋಗಬೇಕಾಯಿತು. ಒಂದು ಬಾರಿ ಹೈಕೋರ್ಟ್ ಸೂಚನೆ ಕೊಡ್ತು ಮುಷ್ಕರ ಮಾಡಬಾರ್ದು ಅಂತ, ಅದರ ಪ್ರಕಾರ ಕೈ ಬಿಡಲಾಯಿತು. ಅದಾದಮೇಲೆ ಇನ್ನೊಂದು ಸಮಯವನ್ನು, ದಿನಾಂಕವನ್ನು ನಿಗದಿ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾರಿಗೆ ನೌಕರರ ಪ್ರಮುಖ ನಾಯಕರಲ್ಲೊಬ್ಬರಾಗಿರುವಂಥ ಅನಂತ ಸುಬ್ಬರಾವ್ ಅವರ ಅಗಲಿಕೆ, ಅವರ ಸಾವಾಯಿತು. ಆ ಸಂದರ್ಭದಲ್ಲೂ ಕೂಡ ಮತ್ತೆ ಮುಂದೂಡಬೇಕಾಯಿತು. ಸೊ ಈಗ ಮತ್ತೆ ಒಂದು ದಿನಾಂಕವನ್ನು ಈ ಬಾರಿ ಮೇ 30ರಂದು ನಿಗದಿ ಮಾಡಲಾಗಿದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬಗ್ಗಲ್ಲ ಜಗ್ಗಲ್ಲ ಅಂತ ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿ ಮೂಲಕವಾಗಿ ತಿಳಿಸಿದೆ. ಸೊ ಒಂದೊಮ್ಮೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂದರೆ ನಾವು ಬಸ್ಸುಗಳನ್ನು ರಸ್ತೆಗೆ ಇಳಿಸಲ್ಲ ಅಂತ ದೃಢ ಆಗಿರುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಡ್ರೈವರ್ಗಳು ಸ್ಟೇರಿಂಗ್ ಮುಟ್ಟಲ್ಲ, ಕಂಡಕ್ಟರ್ಗಳು ಟಿಕೆಟ್ ಚೀಟಿ ಅರಿಯಲ್ಲ, ಸಿಬ್ಬಂದಿಗಳು ಸ್ಪ್ಯಾನರ್ಗಳನ್ನು ಹಿಡಿಯಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಇವತ್ತು ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಮಾಧ್ಯಮಗಳ ಕರೆದಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿರುವಂಥ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿರುವಂಥ. ಸರ್ಕಾರ ಇಷ್ಟೊಂದು ದೊಡ್ಡ ಹಠವನ್ನು ಹಿಡಿಬಾರದು. ಯಾಕೆ ಅಂತಂದರೆ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಪ್ರಕಾರ ಇತ್ತೀಚೆಗೆ 27.5%ನಷ್ಟು ಸಂಬಳದಲ್ಲಿ ಏರಿಕೆ ಮಾಡಿತ್ತು. ಅದೇ ಪ್ರಕಾರ ನಮ್ಮನ್ನು ಕೂಡ ಅವರಂತೆಯೇ ನೋಡಿ ಅನ್ನುವಂಥದ್ದು ಈಗ ಸಾರಿಗೆ ನೌಕರರ ಬೇಡಿಕೆ. ಆಗಲೂ ನಾವು 2.5%ನ ಕಡಿಮೆನೇ ಕೇಳ್ತಾ ಇದ್ವಿ, ನಮಗೆ ಅಷ್ಟಾದರೂ ಕೊಡಲೇಬೇಕು, 25%ನಷ್ಟಾದರೂ ಕೊಡಲೇಬೇಕು ಅಂತ ಸಾರಿಗೆ ನೌಕರರು ಇದೀಗ ಬಿಗಿ ಪಟ್ಟನ್ನು ಹಿಡಿದಿರುವಂಥದ್ದು. ಇವತ್ತು ಸಾರಿಗೆ ನೌಕರರ ಮುಖಂಡರಾಗಿರುವಂಥ ಜ್ಯೋತಿ ಅನಂತ ಸುಬ್ಬರಾವ್ ಅವರು ಮಾತಾಡ್ತಾ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರು. 20ನೇ ತಾರೀಕು ಬಸ್ ಇಳಿಯಲ್ಲ, ರಸ್ತೆಗಿಳಿಯಲ್ಲ. ಸೊ ಇದರಿಂದ ಸಾರ್ವಜನಿಕರಿಗೆ ಏನೋ ತೊಂದರೆ ಆದರೆ ಸಂಪೂರ್ಣ ಹೊಣೆ ಸರ್ಕಾರದ್ದಾಗಿರುತ್ತೆ, ನಮ್ಮನ್ನು ಅದಕ್ಕೆ ಹೊಣೆ ಮಾಡಬಾರ್ದು ಅಂತ ಸ್ಪಷ್ಟವಾಗಿರುವಂಥ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಆದರೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸೋದಕ್ಕೆ, ಅದರ ಪೂರ್ಣ ಪ್ರಮಾಣದ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ತಾ ಇಲ್ಲ. ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ ನಾವು 5 ಗ್ಯಾರಂಟಿಗಳ ಪೈಕಿ ಅತ್ಯಂತ ಯಶಸ್ವಿ ಯೋಜನೆ ಅಂತಂದರೆ ಅದು ಶಕ್ತಿ ಯೋಜನೆ. ಶಕ್ತಿ ಯೋಜನೆಯನ್ನು ಜಾರಿ ಮಾಡೋದ್ರಲ್ಲಿ ಸಾರಿಗೆ ನೌಕರರಾಗಿರುವಂಥ ನಮ್ಮ ಪಾತ್ರ ಭಾಳ ದೊಡ್ಡದಿದೆ. ನಾವಿಲ್ಲ ಅಂತಂದರೆ ಸರ್ಕಾರಕ್ಕೆ ಶಕ್ತಿ ಯೋಜನೆಯನ್ನು ಇಷ್ಟೊಂದು ಎಫೆಕ್ಟಿವ್ ಆಗಿ, ಇಷ್ಟೊಂದು ಪರಿಣಾಮಕಾರಿಯಾಗಿ ಜಾರಿ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಅಂತ ನಮ್ಮನ್ನು ಸರ್ಕಾರ ಕೈ ಬಿಟ್ಟರೆ ಇನ್ಯಾರ ಕೈಯನ್ನು ಈ ಸರ್ಕಾರ ಹಿಡಿಯುತ್ತೆ ಅನ್ನುವಂಥದ್ದು ಪ್ರಶ್ನೆಯನ್ನು ಸಾರಿಗೆ ನೌಕರರು ಮಾಡ್ತಾ ಇರುವಂಥದ್ದು.
ಅಂದರೆ ಹಿಂದೆನೂ ಕೂಡ ಹಲವು ಬಾರಿ, ಅಂದರೆ ಕಳೆದ ವರ್ಷ, ಅದ್ರ ಹಿಂದಿನ ವರ್ಷ, ಅಂದರೆ 3-4 ವರ್ಷದ ಹಿಂದೆ ಏನು ಜಾಸ್ತಿ ಹಿಂಬೆಕಿ ವೇತನ ನೀಡಲಾಗಿತ್ತು ಅಥವಾ ಸ್ಯಾಲರಿ ಹೈಕ್ ಮಾಡಲಾಗಿತ್ತು. ಸೊ ಆ ಸಂದರ್ಭದಲ್ಲೂ ಕೂಡ ಇದಕ್ಕಿಂತ ಈಗ 7% ಅಂತ ಏನು ಸಾರಿಗೆ ಸಚಿವರು ಕೊಡ್ತಾರೆ ಅಂತ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿ ಆಗಿದೆ. ಸೊ ಅವಾಗಲೇ ಜಾಸ್ತಿ ಆದಾಗ ಇಂಥ ದುಪ್ಪಟ್ಟು ದುಬಾರಿ ದುನಿಯಾದಲ್ಲಿ ಬದುಕ್ತಾ ಇರುವಾಗ, ದುಬಾರಿ ದಿನಗಳಲ್ಲಿ ಕೇವಲ 7% ಜಾಸ್ತಿ ಮಾಡಿದ್ರೆ ಇದರಿಂದ ಸಾರಿಗೆ ನೌಕರರಿಗೆ ಏನು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇವರ ಪ್ರಶ್ನೆ. ನಮ್ಮ ಸಾರಿಗೆ ನೌಕರರಿಗೆ, ನಮಗೂ ಕೂಡ ಕುಟುಂಬ ಇದೆ, ನಮಗೂ ಕೂಡ ಆರ್ಥಿಕವಾಗಿರುವಂಥ ಸಮಸ್ಯೆಗಳಿದ್ದಾವೆ, ನಾವು ಕೂಡ ಘನತೆಯಿಂದ ಬದುಕಬೇಕು ಅಂತಂದರೆ ನಮಗೆ ಅಷ್ಟೇ ಘನತೆ, ಅಷ್ಟೇ ಒಂದು ಸೂಕ್ತವಾಗಿರುವಂಥ ನ್ಯಾಯಯುತವಾಗಿರುವಂಥ ಸಂಬಳ ಕೈಗೆ ಸಿಗಬೇಕು ಅನ್ನುವಂಥ ಒಂದು ಬಿಗಿಪಟ್ಟನ್ನು ಇವಾಗ ಹಿಡಿದಿರುವಂಥದ್ದು. ಆದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಇವರ ಕೂಗನ್ನು ಕೇಳಿಸ್ಕೊಳ್ತಾ ಇದೆ? ಮೇ 20ನೇ ತಾರೀಕಿಗೆ ಸಾರಿಗೆ ಬಸ್ಗಳು ರಸ್ತೆಗೆ ಇಳಿಸಲ್ಲ ಅಂತ ನೌಕರರು ಜಂಟಿ ಕ್ರಿಯಾ ಸಮಿತಿಯವರು ಘೋಷಣೆ ಮಾಡಿದ್ದಾರೆ. ಹೀಗಾಗಿ 19ನೇ ತಾರೀಕುವರೆಗೂ ಕೂಡ ಸರ್ಕಾರಕ್ಕೆ ಸಮಯ ಇರುತ್ತೆ. ಈ ಸಮಯದ ಒಳಗಾಗಿ ಒಂದು ನಿರ್ಧಾರ ಅಂತಂದರೆ ನಮ್ಮ ಬೇಡಿಕೆಗಳನ್ನು ಒಪ್ಕೋಬೇಕು ಅನ್ನೋದಷ್ಟೇ ನಿರ್ಧಾರ ಅಂತ ಸಾರಿಗೆ ನೌಕರರು ಹೇಳ್ತಾ ಇರುವಂಥದ್ದು. ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂದರೆ 20ನೇ ತಾರೀಕಿನಂದು ನಾವು ಇಡೀ ರಾಜ್ಯವ್ಯಾಪಿ 4 ನಿಗಮಗಳು, KSRTC, NWRTC, KKRTC, BMTC, ಈ 4 ನಿಗಮದ ನೌಕರರು ಕೆಲಸಕ್ಕೆ ಹಾಜರಿರೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾದ್ರೆ ನೋಡೋಣ ಮೇ 20ನೇ ತಾರೀಕು ಏನಾಗುತ್ತೆ, ಅಥವಾ ಅದಕ್ಕೂ ಮೊದಲೇ ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮುಂದಿನ ಏನು ಬೆಳವಣಿಗೆ ನಡೀತಾ ಇದ್ದಾಗ ಗೊತ್ತಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.